ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಅರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಅರ್ಷಿ. ಗೈಸ್ ನೋಡಿ, ಇವತ್ತೊಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ. ದಯವಿಟ್ಟು ಇನ್ನು ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ವರೆಗೂ ನೋಡಿ ಗೈಸ್, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಒಂದು ಒಳ್ಳೆ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಫಾಲೋ ಆಗಿಲ್ಲ, ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಸುಮಾರು ಜನಕ್ಕೆ ಯೂಟ್ಯೂಬ್ ಅಲ್ಲಿ ನೋಡಕ್ ಗೊತ್ತಾಗಲ್ಲ ಅನ್ನೋರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೂ ನೋಡಬಹುದು. ಒಳ್ಳೆ ಕಂಟೆಂಟ್, ಒಳ್ಳೆ ಡೈರಿ ಫಾರ್ಮಿಂಗ್ ರಿಲೇಟೆಡ್ ಒಳ್ಳೊಳ್ಳೆ ಯೂಸ್ಫುಲ್ ಕಂಟೆಂಟ್ ಮತ್ತೆ ಹಸುಗಳು ಸೇಲ್ಗೆ ಅವೈಲೇಬಲ್ ಇರ್ತವೆ. ಪಂಜಾಬ್ ಹಸುಗಳು, ಕ್ವಾಲಿಟಿ ಹಸುಗಳು, ಬ್ರೀಡ್ ಹಸುಗಳು ಅವೈಲೇಬಲ್ ಇರುತ್ತೆ ಸೇಲಿಗೆ. ಅದನ್ನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲಾದ್ರಲ್ಲೂ ಫಾಲೋ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯೂಟ್ಯೂಬ್ ಅಲ್ಲಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬೇಗ ತಲುಪುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಷ್ಟು ನೋಡಿ, ಡೈರಿ ಫಾರ್ಮಿಂಗು ಸಕ್ಸಸ್ ಆಗಬೇಕು, ಡೈರಿ ಫಾರ್ಮಿಂಗ್ ಅಲ್ಲಿ ನಾನು ಸಕ್ಸಸ್ ಆಗಬೇಕು ಅಂದ್ರೆ ಯಾವ ತರ ಮೇಂಟೆನೆನ್ಸ್ ಮಾಡಬೇಕು, ಏನ್ ಮಾಡಬೇಕು, ನಾನು ಡೈರಿ ಫಾರ್ಮಿಂಗ್ ಸಕ್ಸಸ್ ಆಗಬೇಕು ಅಂದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಮತ್ತೆ ಕ್ವಶನ್ ಇರುತ್ತೆ. ಸೊ ಇವತ್ತು ಒಂದು ಒಳ್ಳೆ ಸಕ್ಸಸ್ಫುಲ್ ಡೈರಿ ಫಾರ್ಮ್ ರನ್ನಿಂಗ್ ಮಾಡಬೇಕು ಅಂದ್ರೆ ಏನೇನು ನಾವು ಮೇಂಟೈನ್ ಮಾಡಬೇಕು ಅಥವಾ ಯಾವ ತರ ಫಾಲೋ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಇವತ್ತು. ಗೈಸ್ ನೋಡಿ, ಡೈರಿ ಫಾರ್ಮಿಂಗ್ ಅಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಈ 3 ಥಿಂಗ್ಸ್ ನಾವು ಮೇಂಟೈನ್ ಮಾಡಬೇಕು, ಫಾಲೋ ಮಾಡಬೇಕು. ಯಾವ್ದಪ್ಪ ಅಂದ್ರೆ ಬ್ರೀಡಿಂಗು, ಫೀಡಿಂಗು, ಮ್ಯಾನೇಜ್ಮೆಂಟ್. ಗೈಸ್ ಬ್ರೀಡಿಂಗು, ಫೀಡಿಂಗ್, ಮ್ಯಾನೇಜ್ಮೆಂಟ್ ನಾವು ಫಾಲೋ ಮಾಡಿದ್ವಿ ಅಂದ್ರೆ ನಮ್ಮ ಡೈರಿ ಫಾರ್ಮಿಂಗ್ 100% ಸಕ್ಸಸ್ ಆಗೇ ಆಗುತ್ತೆ. ಬ್ರೀಡಿಂಗ್ ಅಂತ ಬಂದ್ರೆ ಇನ್ ಕೇಸ್ ಈಗ ಹೊಸೊಬ್ರು ಹಸುಗಳನ್ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇರ್ತೀರಾ, ಈಗ ಹಸುಗಳು ಸ್ಟಾರ್ಟ್ ಮಾಡಬೇಕು ಅಂತ ಇರ್ತೀರಲ್ಲ, ಅಂತವ್ರಿಗೆ ಬ್ರೀಡಿಂಗ್ ಅಲ್ಲಿ ಒಳ್ಳೊಳ್ಳೆ ಬ್ರೀಡ್ ಹಸುಗಳನ್ನ ಪರ್ಚೇಸ್ ಮಾಡಿ. ವೈಟ್ ಅಂಡ್ ಬ್ಲಾಕ್ ಇದೆ, ಒಳ್ಳೆ ಬಣ್ಣ ಇದೆ, ಹಸು ತಗೊಂತೀನಿ ಅಂದ್ರೆ ತಗೊಳಕ್ ಅದು ಸಕ್ಸಸ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಈಗ ನೀವು ಹಸು ತಗೊಂತೀರಾ ಅಂದ್ರೆ ಆ ಹಸು ಯಾವ ಬ್ರೀಡು, ಆ ಹಸು ಯಾವ ಸೆಮೆನ್ ಆಗಿದೆ, ಆ ಹಸು ತಾಯಿ ಅದು ಎಷ್ಟು ಹಾಲು ಕೊಟ್ಟಿತ್ತು, ಅದ್ರ ತಾಯಿ ಎಷ್ಟು ಹಾಲು ಕೊಟ್ಟಿತ್ತು, ಇದೇ ಓದ್ಸೂಲಲ್ಲಿ ಎಷ್ಟು ಹಾಲು ಕೊಟ್ಟಿತ್ತು, ಇನ್ ಕೇಸ್ ಪಟ್ಟೆ ಆದ್ರೆ ಅದ್ರಮ್ಮ ಯಾವ ತರ ಹಾಲು ಕರೆದಿತ್ತು, ಈಗ ಯಾವ ಸೆಮೆನ್ ಹಾಕಿದ್ದಾರೆ, ಎಷ್ಟು ತಿಂಗಳ ಕರುವಾಗ, ಅದು ಪ್ರತಿಯೊಂದನ್ನು ನಿಮಗೆ ಒಳ್ಳೆ ಡೀಟೇಲ್ಡ್ ಆಗಿ ಒಳ್ಳೆ ಕ್ವಾಲಿಟಿ ಹಸುಗಳು, ಬ್ರೀಡ್ ಹಸುಗಳನ್ನ ಪರ್ಚೇಸ್ ಮಾಡಿ. ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿರೋರು, ಇಲ್ಲ ನಾನು ಹೊಸದಾಗಿ ಪರ್ಚೇಸ್ ಮಾಡಬೇಕು, ಎಲ್ಲಿ ಸಿಗುತ್ತೆ ಬ್ರೀಡ್ ಹಸುಗಳು ಅಂದ್ರೆ ಅದು ನಮ್ಮ ಹತ್ರನೇ ಸಿಗುತ್ತೆ. ಪಂಜಾಬ್ ಹಸುಗಳು, ಕ್ವಾಲಿಟಿ ಹಸುಗಳು ನಮ್ಮ ಹತ್ರ ಅವೈಲೇಬಲ್ ಇದ್ದೇ ಇರುತ್ತೆ. ಒಳ್ಳೊಳ್ಳೆ ಬ್ರೀಡ್ ಹಸುಗಳು ನಿಮಗೆ ನಿಮ್ಮ ಮನೆಗೆ ನಾನು ತಲುಪಿಸ್ಕೊಡ್ತೀನಿ. ಒಳ್ಳೊಳ್ಳೆ ಕ್ವಾಲಿಟಿ ಮತ್ತೆ ಒಳ್ಳೊಳ್ಳೆ ಬ್ರೀಡ್ ಹಸುಗಳು. ನೀವು ಇನ್ನೂ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್, ಅವರು ನನ್ನ ಹಳೆ ವಿಡಿಯೋಸ್ ನೋಡಿ ಯಾವ ತರ ಹಸುಗಳು ನಮ್ಮ ಹತ್ರ ಸಿಗುತ್ತೆ ಅಂತ. ಸೊ ಈಗ ಇನ್ ಕೇಸ್ ನಿಮ್ಮ ಹತ್ರ ಆಲ್ರೆಡಿ ಹಸುಗಳು ಇದ್ರೆ, ಸೊ ಬ್ರೀಡಿಂಗ್ ಅಲ್ಲಿ ಯಾವ ತರ ಫೋಕಸ್ ಮಾಡಬೇಕು ಅಂದ್ರೆ ಒಳ್ಳೊಳ್ಳೆ ಸೆಮೆನ್ಸ್ ಯೂಸ್ ಮಾಡಿ. ABS ಆಗಲಿ, ವರ್ಲ್ಡ್ ಆಗಲಿ, ಡೆನ್ಮಾರ್ಕ್ ಆಗಲಿ, CRI ಆಗಲಿ, ಮತ್ತೆ PDF ಆಗಲಿ, ಈ ತರ ಟಾಪ್ ಕ್ವಾಲಿಟಿ ಒಳ್ಳೊಳ್ಳೆ ಕಂಪ್ನಿ ಸೆಮೆನ್ಸ್ ಇದೆ. ಆ ತರ ಸೆಮೆನ್ಸ್ ಯೂಸ್ ಮಾಡಿ. ಸೆಮೆನ್ಸ್ ಯೂಸ್ ಮಾಡೋದ್ರಿಂದ ನೀವು ಸಾರ್ಟೆಡ್ ಸೆಮೆನ್ಸ್ ಯೂಸ್ ಮಾಡಿ ನಿಮಗೆ ವರ್ಷಕ್ಕೆ ಒಂದು ಹೆಣ್ಗರು ತಗೊಂಡ್ರಿ ಅಂದ್ರೆ ನೀವು ಸಕ್ಸಸ್ ಆಗೇ ಆಗ್ತೀರ ಗೈಸ್. ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿ, ಹಾಲಿನ ಮೇಲೆ ಫೋಕಸ್ ಮಾಡಕ್ ಹೋಗ್ಬಿಡಿ. ಹಾಲು ಅಂತ ತುಂಬಾ ಜನ ಹಾಲಿನಿಂದ ಹೋಗ್ತಾರೆ ಹಸುಗೆ. ಸೊ ಬ್ರೀಡಿಂಗ್ ಇದ್ರೆ ನೀವು ಒಳ್ಳೆ ಬ್ರೀಡ್ ಹಸು ತಗೊಂಡ್ರಿ ಅಂದ್ರೆ ಅದ್ರ ಆ ಹಸು 30 ಲೀಟರ್ ಕರಿಯೋ ಸಾಮರ್ಥ್ಯ ಆ ಹಸುಗಿದೆ ಅಂದ್ರೆ ಅದ್ರ ಕರುಗೆ 35 ಲೀಟರ್, ಎರಡನೇ ಸಲ 35 ಲೀಟರ್, ಪಡ್ಡೆನೆ 30 ಲೀಟರ್ ಕರಿಯುವಂತ ಕೆಪಾಸಿಟಿ ಅದ್ರ ಕರುಗಿರುತ್ತೆ. ಸೊ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದಷ್ಟು ಸಕ್ಸಸ್ ಆಗೇ ಆಗ್ತೀರಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೀಡಿಂಗು ಗೈಸ್ ನೋಡಿ, ತುಂಬಾ ಜನ ಮಿಸ್ಟೇಕ್ ಮಾಡ್ತಿರೋದೆ ಫೀಡಿಂಗ್ ಅಲ್ಲಿ. ಸೊ ನಮ್ಮಪ್ಪ ನಮ್ಮ ತಾತನ ಕಾಲದಿಂದ ಮಾಡ್ಕೊಂಡ್ ಬರ್ತಿದ್ದಾರೆ, ಚಕ್ಕೆ ಬುಸ ಕಡಲೆ ಒಟ್ಟು ಹಿಂಡಿ ಹಾಕ್ಬಿಟ್ಟು ನಾನು ಹಾಲು ಕರಿತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಗೈಸ್. ಒಳ್ಳೆ ಹಸುಗಳಿಗೆ ಏನ್ ಬೇಕು ನಾವು ಅದನ್ನ ದೊರಕಿಸಿದ್ರೆ 100% ಸಕ್ಸಸ್ ಆಗ್ತೀವಿ. ಅವಾಗ ಎಲ್ಲ ನಮ್ಮ ತಾತನ ಕಾಲದಲ್ಲ, ನಮ್ಮ ಅಪ್ಪನ ಕಾಲದಲ್ಲ ಅದು ಒಳ್ಳೊಳ್ಳೆ ಕ್ವಾಲಿಟಿ ಫೀಡ್ ಕ್ವಾಲಿಟಿ ಇತ್ತು. ಈಗ ಯಾವ್ದು ಫೀಡ್ ಅಲ್ಲಿ ಕ್ವಾಲಿಟಿ ಇಲ್ಲ, ಯೂರಿಯಾ ಕಂಟೆಂಟ್ ಜಾಸ್ತಿ ಇದೆ. ಸೊ ಯಾವ ತರ ಫೀಡಿಂಗ್ ಯೂಸ್ ಮಾಡಬೇಕು, ಯಾವ ಫೀಡ್ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಸುಮಾರು ಜನ ಡೌಟ್ ಇರುತ್ತೆ. ಸೊ ಗೈಸ್ ನೋಡಿ, ಫೀಡಿಂಗ್ ಅಂತ ಬಂದ್ರೆ ಒಳ್ಳೊಳ್ಳೆ ಕಾನ್ಸಂಟ್ರೇಟೆಡ್ ಫೀಡ್ ಯೂಸ್ ಮಾಡಿ. ಕಾನ್ಸಂಟ್ರೇಟೆಡ್ ಫೀಡ್ ಯಾವುದು ಅಂದ್ರೆ ಕಾರ್ಗಿಲ್ ಆಗಲಿ, ಗೋದ್ರೇಜ್ ಆಗಲಿ, ತಿವಾನ ಅಂತ ಬಂದಿದೆ, ಅದು ಇದರ ಕಾನ್ಸಂಟ್ರೇಟೆಡ್ ಫೀಡ್ ಯೂಸ್ ಮಾಡಿ. ಹಸುಗಳಿಗೆ ನಾವೇನು ದೊರಕಿಸ್ಬೇಕು ಅದನ್ನ ದೊರಕಿಸ್ಬೇಕು. ಸುಮ್ಮನೆ ಚಕ್ಕೆ ಬುಸ ಹಾಕ್ತೀನಿ, ಕಡಲೆ ಒಟ್ಟು ಹಾಕ್ತೀನಿ, 5 kg ಹಾಕಿ ತುಂಬ್ತೀನಿ ಅಂದ್ರೆ ಹಾಲು ಬರಲ್ಲ. ಮತ್ತೆ ಹಸುಗಳಿಗೂ ಅದು ಏನ್ ಬೇಕು ಬ್ಯಾಲೆನ್ಸ್ಡ್ ಡಯಟ್, ಅದಕ್ಕೆ ಏನ್ ಬೇಕು ಅದು ದೊರಕಲ್ಲ. ಸೊ ಫೀಡಿಂಗ್ ಅಲ್ಲಿ ನೀವು ಒಳ್ಳೆ ಕಾನ್ಸಂಟ್ರೇಟೆಡ್ ಫೀಡ್ ಹಾಕಿ, ಮೇವು ಶೈಲೇಜ್ ಮಾಡಿ ಹಾಕಿದ್ರೆ ತುಂಬಾ ಒಳ್ಳೇದು ಹಸುಗಳಿಗೆ. ಮತ್ತೆ ಅದ್ರ ಜೊತೆ ಮಿನರಲ್ ಮಿಕ್ಸ್ಚರ್, ಈ ಮೂರನ್ನು ನೀಟಾಗಿ ಫಾಲೋ ಮಾಡಬೇಕು. ಮತ್ತೆ ಸಪ್ಲಿಮೆಂಟ್ಸ್ ನೀಟಾಗಿ ಫಾಲೋ ಮಾಡಬೇಕಾಗುತ್ತೆ. ಸಪ್ಲಿಮೆಂಟ್ಸ್ ಅಲ್ಲಿ ಮಿನರಲ್ ಮಿಕ್ಸ್ಚರ್ ಆಗಲಿ, ಕ್ಯಾಲ್ಸಿಯಂ ಆಗಲಿ, ಲಿವರ್ ಟಾನಿಕ್ ಆಗಲಿ ಕಂಟಿನ್ಯೂಸ್ ಕೊಡ್ತಾನೆ ಇರ್ಬೇಕು ಹಸುಗಳಿಗೆ. ಬರೀ ನಾವು ಮೇವ್ ಹಾಕ್ತಿವಿ, ಯಾವ್ದೋ ಕಡಲೆ ಬೂಸ ಚಕ್ಕೆ ಒಟ್ಟು ಹಾಕ್ತೀನಿ, ಹಸು ಹಾಲು ಕರಿತೀನಿ ಅಂದ್ರೆ ಹಸು ಹೆಲ್ತ್ ಬೇಗ ಹಾಳಾಗೋಗುತ್ತೆ. ಮತ್ತೆ ಸೆಮೆನಿಗೆ ಬೇಗ ಬರಲ್ಲ, ಹೀಟಿಂಗ್ ನಿಲ್ಲಲ್ಲ, ಈಗ ಸೆಮೆನ್ ತಗೊಂಡ್ರು ಗಬ ನಿಲ್ಲಲ್ಲ, ಆ ತರ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಸೊ ಇವಾಗ ಶಾರ್ಟ್ ಆಗಿ ವಿಡಿಯೋ ಮಾಡ್ತಾ ಇದೀನಿ. ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು ಅಂತ ನೀವೇ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ಕೊಡ್ತೀನಿ. ಸೊ ಫೀಡಿಂಗ್ ಅಲ್ಲಿ ನೀವು ಒಳ್ಳೆ ಕಾನ್ಸಂಟ್ರೇಟೆಡ್ ಫೀಡ್ ಯೂಸ್ ಮಾಡಿ, ಕಾರ್ಗಿಲ್ ಅಲ್ಲಿ ಯೂಸ್ ಮಾಡಿ. ಹಾಲು ಕರಿತಿರೋ ಹಸುಗಳಿಗೆ ಇನ್ ಕೇಸ್ ನಿಮ್ಮ ಹತ್ರ 30 ಲೀಟರ್ ಹಾಲು ಕರಿಯೋ ಹಸು ಇದೆ ಅಂದ್ರೆ ಕಾರ್ಗಿಲ್ ಅಲ್ಲಿ 8000 ಅಂತ ಯೂಸ್ ಮಾಡಿ. ನಿಮಗೆ 20 ಲೀಟರ್ ಒಳಗೆ ಹಾಲು ಕರಿತಿದೆ ಅಂದ್ರೆ ಕಾರ್ಗಿಲ್ ಅಲ್ಲಿ 5000 ಅಂತ ಬರುತ್ತೆ, ಅದನ್ನ ಯೂಸ್ ಮಾಡಿ. ಹೈ ಮಿಲ್ಕರ್ಸ್ ನಿಮಗೆ 40 ಲೀಟರ್ ಮೇಲೆ ಹಾಲು ಕರಿತಾ ಇದೆ ಅಥವಾ 35 ಲೀಟರ್ ಮೇಲೆ ಹಾಲು ಕರಿತಾ ಇದೆ ಅಂದ್ರೆ ಕಾರ್ಗಿಲ್ ಅಲ್ಲಿ 10,000 ಅಂತ ಬರುತ್ತೆ, ಅದನ್ನ ಯೂಸ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಕೊಂಡು ನೀವು ಮಾತಾಡ್ಕೊಂಡು ಯಾವ ತರ ಫೀಡ್ ಯೂಸ್ ಮಾಡಬೇಕು ಮಾಡ್ಬೋದು. ನನಗೆ ಕಾಲ್ ಮಾಡ್ಬೋದು ಬೇಕಾದ್ರೆ.
ಸೊ ಒಳ್ಳೆ ಕಾನ್ಸಂಟ್ರೇಟೆಡ್ ಫೀಡ್ ಯೂಸ್ ಮಾಡಿ, ಮೇವು ಶೈಲೇಜ್ ಹಾಕಿ, ಮತ್ತೆ ಮಿನರಲ್ ಮಿಕ್ಸ್ಚರು, ಕ್ಯಾಲ್ಸಿಯಂ, ಲಿವರ್ ಟಾನಿಕ್ ಇವೆಲ್ಲ ಬ್ಯಾಲೆನ್ಸ್ಡ್ ಆಗಿ ಹಸುಗಳಿಗೆ ಕೊಡಿ. ಅವಾಗ ಹಸುಗಳ ಹೆಲ್ತ್ ಚೆನ್ನಾಗಿರುತ್ತೆ. ಹಸುಗಳ ಹೆಲ್ತ್ ಚೆನ್ನಾಗಿತ್ತು ಅಂದ್ರೆ ಡೈರಿ ಫಾರ್ಮಿಂಗ್ ಸಕ್ಸಸ್ ಆಗೇ ಆಗುತ್ತೆ. ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಹೀಟಿಗೆ ಬರುತ್ತೆ. ಸೆಮೆಂಟ್ ಕೊಟ್ಟಾದ್ಮೇಲೆ ನೀಟಾಗಿ ಕನ್ಸೀವ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ದಂಗೆ. ಸೊ ಕರು ಹಾಕೋ ಟೈಮಲ್ಲೂ ಒಳ್ಳೆ ಫೀಡ್ ಯೂಸ್ ಮಾಡೋದ್ರಿಂದ ನೋಡಿ, ಟ್ರಾನ್ಸಿಷನ್ ಮಿಕ್ಸ್ ಅಂತ ಬರುತ್ತೆ ಫೀಡಲ್ಲಿ, ಕಾರ್ಗಿಲಲ್ಲಿ ಟ್ರಾನ್ಸಿಷನ್ ಮಿಕ್ಸ್ ಅಂತ ಬರುತ್ತೆ. ಸೊ 1 ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ ಅನ್ನೋವಾಗ ಆ ಫೀಡ್ ಹಾಕಿದ್ರಿ ಅಂದ್ರೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ಕರು ಹಾಕ್ಬೇಕಾದ್ರೆ ಈಸಿಯಾಗಿ ಡೆಲಿವರಿ ಆಗುತ್ತೆ. ಮತ್ತೆ ಟ್ರಾನ್ಸಿಷನ್ ಪೀರಿಯಡ್ 1 ತಿಂಗಳು ಏನಿದೆ ಅದೊಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಹೇಳ್ತೀವಿ. ಅವಾಗ ಆ ಟೈಮಲ್ಲಿ ಆ ಫೀಡ್ ಕೊಡ್ತು ಅಂದ್ರೆ ಹಸುಗಳಿಗೆ ಬೇಕಿದ್ದ ಪೌಷ್ಟಿಕಾಂಶ ನೀಟಾಗಿ ಸಿಕ್ಕುತ್ತೆ, ಒಳ್ಳೆ ಅಡ್ಡರ್ ಬಿಡುತ್ತೆ. ಸೊ ಅದ್ರ ಜೊತೆ ಸಪ್ಲಿಮೆಂಟ್ಸ್ ಏನೇನು ಕೊಡಬೇಕು ಕರು ಹಾಕುವಂಥದ್ದಕ್ಕೆ ಅಂದ್ರೆ, ವಿಟಮಿನ್ ಎಚ್ ಅಂತ ಬರುತ್ತೆ, ಒಳ್ಳೆ ಅಡ್ಡರ್ ಪ್ರೊಡ್ಯೂಸ್ ಆಗುತ್ತೆ. ಈಗ ನೋಡಿ, ವಿಟಮಿನ್ ಎಚ್ ಏನಕ್ಕೆ ಅಂದ್ರೆ ಹಸುನಲ್ಲೇ ವಿಟಮಿನ್ ಎಚ್ ಪ್ರೊಡ್ಯೂಸ್ ಆಗುತ್ತೆ. ಕೆಚ್ಚಲು ಬಿಡಬೇಕು ಅಂದ್ರೆ ವಿಟಮಿನ್ ಎಚ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಒಂದೊಂದು ಹಸು ಪ್ರೊಡ್ಯೂಸ್ ಆಗೋದು ಸ್ವಲ್ಪ ಕಮ್ಮಿ ಇರುತ್ತೆ. ನಾವು ಆಚೆಯಿಂದ ಒಳ್ಳೆ ಸಪ್ಲಿಮೆಂಟ್ ಕೊಟ್ವಿ, ವಿಟಮಿನ್ ಎಚ್ ಕೊಟ್ವಿ ಅಂದ್ರೆ ಅಡರ್ ತುಂಬಾ ಚೆನ್ನಾಗಿ ಬಿಡುತ್ತೆ. ಬಾಡಿ ಕೋಟ್ ಚೆನ್ನಾಗಿ ಶೈನಿಂಗ್ ಬರುತ್ತೆ. ಬಾಡಿ ಕೋಟ್ ತುಂಬಾ ಮುಖ್ಯ, ಶೈನಿಂಗ್ ಇರ್ಬೇಕು ಹಸುಗಳು ಯಾವಾಗ ನೋಡಿದ್ರು. ಅವಾಗ ಹಸು ಹೆಲ್ತಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಈಗ ಒಂದೊಂದೇ ನಾನು ವಿಡಿಯೋ ಸಪ್ರೇಟ್ ಆಗಿ ಮಾಡ್ತೀನಿ, ಅವಾಗ ನೀಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಇದೊಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫೀಡಿಂಗು ಅಷ್ಟೇ ಈ ತರ ಮೇಂಟೈನ್ ಮಾಡಿದ್ವಿ ಅಂದ್ರೆ 100% ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಗೈಸ್? ನೋಡಿ, ಹಸುಗಳಿಗೆ ನೀಟಾಗಿ ಮೇಂಟೆನೆನ್ಸ್ ಮಾಡಬೇಕು. ಈಗ ಹಸುಗಳು ತಗೊಂಡೋದ್ಮೇಲೆ ಲೇಜಿ ಮಾಡ್ಬಿಡ್ತಾರೆ. ಸ್ಟಾರ್ಟಿಂಗ್ ಕ್ರೇಜಲ್ಲಿ ಹಸುಗಳನ್ನ ಪರ್ಚೇಸ್ ಮಾಡ್ತಾರೆ, ತಗೊಂಡೋಗಾದ್ಮೇಲೆ ಹಸುನೇ ಹಾಳು ಮಾಡ್ಬಿಡ್ತಾರೆ. ಅದು ಕರೆಕ್ಟಾಗಿ ಮೇವ್ ಹಾಕಲ್ಲ, ತಿಂಡಿ ಕೊಡಲ್ಲ, ಅಥವಾ ನೀರು ಕೊಡಲ್ಲ. ಅದಕ್ಕೆ ಬೇಕಾಗಿದ್ದ ನಾನೇನು ಹೇಳ್ದೆ ಇವಾಗ, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ತೋರ್ಕೊಂಥದ್ದು, ಮಿನರಲ್ ಮಿಕ್ಸ್ಚರ್ ಆಗಲಿ, ಕ್ಯಾಲ್ಸಿಯಂ, ಲಿವರ್ ಟಾನಿಕ್ ಏನು ಕೊಡಲ್ಲ. ಬರೀ ಹಸು ಹಾಲು ಮಾತ್ರ ಕೊಡಬೇಕು, ಅದಕ್ಕೆ ಮೇವ್ ಮಾತ್ರ ಆಗ್ತದೆ. ಆ ಥರ ಕೇರ್ಲೆಸ್ ಮಾಡ್ಬಿಡ್ತಾರೆ ಹಸು ತಗೊಂಡಾದ್ಮೇಲೆ. ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಮತ್ತೆ ಎಲ್ಲ ಹಸುಗಳು ಒಂದೇ ಸತಿ ಈಗ 10 ಹಸು ಪ್ಲಾನ್ ಮಾಡಿದ್ದವರು ಒಂದೇ ಸತಿ 10 ಹಸು ತಗೊಂಡ್ಬಿಡ್ತಾರೆ ಹಾಲು ಕರಿಯೋದು. ಅವಾಗ ಒಂದೇ ಸತಿ 10 ಹಸುನು ಹಾಲು ಕರಿಯೋದು ನಿಲ್ಲಿಸಿದಾಗ ಡೈರಿ ಫಾರ್ಮಿಂಗ್ ಲಾಸ್ ಆಗೋಗುತ್ತೆ. ಹಾಲೇ ಬಂದಿಲ್ಲ ಅಂದ್ರೆ ಡೈರಿ ಫಾರ್ಮಿಂಗ್ ಲಾಸ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಅಂದ್ರೆ ಕರೆಕ್ಟ್ ಆಗಿ ಒಂದು ಒಳ್ಳೆ ಮೇಂಟೆನೆನ್ಸ್ ಮಾಡಿ, ನಿಮಗೆ 365 ಡೇಸ್ನು ಹಾಲು ರನ್ ಆಗ್ತಾನೆ ಇರಬೇಕು. 365 ಡೇಸ್ನು ಹಾಲು ಬರ್ತಾ ಇದ್ರೆ ನಿಮ್ ಡೈರಿ ಫಾರ್ಮಿಂಗ್ ಸಕ್ಸಸ್ ಆಗುತ್ತೆ. ಸೊ 365 ದಿವಸನು ಹಾಲು ಹೆಂಗ್ ಬರಬೇಕು ಅಂದ್ರೆ, ನೀವು ಒಂದೊಂದು ಬ್ಯಾಚ್ ವೈಸ್ ಮಾಡ್ಕೊಂಡು ಹೋಗಿ. 3 ತಿಂಗಳು ಕರು ಹಾಕಿ 3 ತಿಂಗಳು ಆದ್ಮೇಲೆ ಬೇರೆ ಹಸುಗಳು ತಗೊಳ್ಳಿ. ಆ ತರ ಮ್ಯಾನೇಜ್ ಮಾಡ್ತಾ ಹೋಗಿ. ಈಗ ಒಂದು 6 ಹಸು ಕರು ಹಾಕಿ ಹಾಲು ಕರೀತಿದೆ, 6 ಹಸು ಕರೀತಾ ಇದೆ ಅಂದ್ರೆ 6 ಹಸುನಲ್ಲಿ ಒಂದು 3 ಹಸು ಫ್ರೆಶ್ ಹಸು, ಈಗ ಕರು ಹಾಕಿರೋ ಫ್ರೆಶ್ ಕರ ಹಸುಗಳನ್ನ ಹಾಕೊಳ್ಳಿ. ಇನ್ನು 3 ಹಾಲು ಫಲ ಇರಲಿ. ಇನ್ ಮಿಕ್ಕಿದ 4 ಏನಿದೆ ಅವೆರಡರಲ್ಲಿ ಅವಾಗ ಹಾಲು ನಿಲ್ಸಿರೋದು 1-2 ಹಸು, ಮತ್ತೆ ಈ ಕರು ಹಾಕೋದು 1-2 ಹಸು. ಆ ತರ ಮೇಂಟೆನೆನ್ಸ್ ಕರೆಕ್ಟಾಗಿ, ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಿದ್ವಿ ಅಂದ್ರೆ 100% ಡೈರಿ ಫಾರ್ಮಿಂಗ್ ಸಕ್ಸಸ್ ಆಗುತ್ತೆ. ಮತ್ತೆ ಫೀಡಿಂಗ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ರೀಡಿಂಗು ಫೀಡಿಂಗ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಏನ್ ಹೇಳಿದೆ, ಆ ತರ ಹಸುಗಳು ಒಂದೇ ಸತಿ ಕರು ಹಾಕ್ಬಾರ್ದು. 365 ಡೇಸ್ ಹಾಲ್ ರನ್ ಆಗ್ಬೇಕು. ಆ ತರ ಒಂದು ಪ್ಲಾನ್ ಮಾಡಿ ಹಸುಗಳನ್ನ ಮಾಡಿ. ಈಗ ಏನಾದ್ರು ಡೌಟ್ಸ್ ಇದ್ರೆ ಈ ವಿಡಿಯೋ ಶಾರ್ಟ್ ಆಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ನೆಕ್ಸ್ಟ್ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಯಾವ ಕಮೆಂಟ್ ಜಾಸ್ತಿ ಬರುತ್ತೆ ಅಥವಾ ಯಾವ ಕಮೆಂಟ್ ಯೂಸ್ಫುಲ್ ಅಂತ ಅನ್ಸುತ್ತೆ ಅದೇ ಕಮೆಂಟ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಒಂದೊಳ್ಳೆ ಕಂಟೆಂಟ್ ಇರುವಂತ. ಈಗ ಡೈರಿ ಫಾರ್ಮಿಂಗ್ ಅಲ್ಲಿ ಯಾರ್ಯಾರು ಈ ತರ ಡೌಟ್ ಇದೆ ಬ್ರದರ್ ಯಾವ ತರ ಅಂತ ಯಾರಾದ್ರೂ ಕಮೆಂಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಅದೇ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು ಅಂತ ನೀವೇ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಇನ್ನೂ ಲೆಂತಿಯಾಗಿ ಮಾಡಬೇಕು. ಸೊ ಟೈಮ್ ಇಲ್ಲ ಗೈಸ್. ಸುಮಾರು ಜನ ನೋಡ್ತಾ ಇರ್ತೀವಿ, ಕಾಲ್ ಮಾಡ್ತಾ ಇದ್ದೀರಾ. ವಿಡಿಯೋಸೇ ಬರ್ತಾ ಇಲ್ಲ. ಯೂಟ್ಯೂಬ್ ಅಲ್ಲಿ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಬರ್ತಾ ಇಲ್ಲ. ತುಂಬಾ ಜನ ಕಾಲ್ ಮೆಸೇಜ್ ಎಲ್ಲ ಮಾಡಿದೀರಾ. ಸೊ ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿ ಇದೀವಿ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಇದು ಅಷ್ಟೇ ಸ್ವಲ್ಪ ಟೈಮ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡಬೇಕು ಅಂತ ಹೇಳಿ ಅದನ್ನ ನಾನು ತುಂಬಾ ಚೆನ್ನಾಗಿ ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ನಿಮಗೆ ವಿಡಿಯೋ ಮಾಡಿ ನಾನು ತಲುಪಿಸ್ಕೊಡ್ತೀನಿ. ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಕೂತಿದ ಕಡೆನೇ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ತಲುಪಿಸ್ಕೊಡೋ ಜವಾಬ್ದಾರಿ ನಂದು. ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋ ನಿಮಗೆ ತಲುಪಿಸ್ಕೊಡ್ತೀನಿ. ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ಭಾನುವಾರ ಲೈವ್ ಇರುತ್ತೆ. ಈಗೇನು ಭಾನುವಾರ ಪ್ರತಿ ಭಾನುವಾರನು ಯೂಟ್ಯೂಬ್ ಅಲ್ಲಿ ಲೈವ್ ಇರುತ್ತೆ. 8:00ವರೆಗೆ ಪ್ರತಿ ಭಾನುವಾರ 8:00ವರೆಗೆ ಲೈವ್ ಇರುತ್ತೆ. ಹೈನುಗಾರಿಕೆಯಲ್ಲಿ ಯಾರ್ಯಾರಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ನೀವು ಪ್ರತಿ ಭಾನುವಾರ 8:00ವರೆಗೆ ಲೈವ್ ಬಂದು ನಿಮ್ಗೆ ಕಮೆಂಟ್ ಮಾಡ್ಬೋದು. ಪ್ರತಿಯೊಂದು ಕಮೆಂಟ್ ನಾನು ಓದಿ ಅದಕ್ಕೆ ನನ್ಗೇನ್ ಗೊತ್ತು ಅದನ್ನ ನಾನು ಸೊಲ್ಯೂಷನ್ ಮಾಡ್ಕೊಡ್ತೀನಿ. ಹೇಳ್ತೀನಿ ಯಾವ ತರ ಈಗೇನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಅದನ್ನ ಯಾವ ತರ ಸೊಲ್ಯೂಷನ್ ಪಡ್ಕೊಬಹುದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನನಗೆ ಎಷ್ಟು ಗೊತ್ತಿದೆ ಅಷ್ಟು. ಸೊ ಪ್ರತಿ ಭಾನುವಾರ 8:00ವರೆಗೆ ಲೈವ್ ಇರುತ್ತೆ ಯೂಟ್ಯೂಬ್ ಅಲ್ಲೇ. ಸೊ ಇನ್ನು ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾವ ವಿಡಿಯೋ ಬೇಕು ನೆಕ್ಸ್ಟ್ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.